ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 22 ದಿನಕ್ಕೆ ನಾವು ಪ್ರೆಗ್ನೆಂಟ್ ಆಗಿದ್ದೀವ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಯಾವುದೇ ಥರದ ಬ್ಲಡ್ ಟೆಸ್ಟ್ ಇಲ್ಲದೆ, ಯೂರಿನ್ ಟೆಸ್ಟ್ ಇಲ್ಲದೆ, ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ನಮಗೆ ನಾವೇ ಮನೆಯಲ್ಲೇ ಕೆಲವೊಂದು ಸಿಂಪ್ಟಮ್ಸ್ಗಳ ಮೂಲಕ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ತಿಳ್ಕೊಳ್ಳೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿ ವಿಷಯವನ್ನು ತಿಳಿಸಿದ್ದೀನಿ. ಅಲ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇರೋರು ಏನಪ್ಪ ಅಂದರೆ, ಪ್ರೆಗ್ನೆಂಟ್ ಆಗಿದ್ದರೆ ಏನಾದರೂ ಆಗಿರಬಹುದಾ ಅಥವಾ ಏನಾದರೂ ಡೌಟ್ ಇದ್ದರೆ, ಕೆಲವೊಬ್ಬರಿಗೆ ಇರ್ಬೋದು ಅನ್ನೋ ಡೌಟಲ್ಲಿ ಇರ್ತಾರೆ. ಅಂದರೆ ಪ್ರೆಗ್ನೆಂಟ್ ಇರ್ಬೋದಾ ಅನ್ನೋ ಡೌಟಲ್ಲಿ ಇರ್ತಾರೆ. ಹಾಗೇನಾದರೂ ಅಥವಾ ಡೌಟ್ ಇದ್ದಾಗ ಯೂರಿನ್ ಟೆಸ್ಟ್ ಮಾಡ್ಕೊಳ್ತಾರೆ. ಆದರೆ ಯೂರಿನ್ ಟೆಸ್ಟ್ ಮಾಡದೆ ಯಾವ ರೀತಿ ತಿಳ್ಕೊಳ್ಳೋದು ಅಂದರೆ, ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು, ಬೇಗ ಮಗು ಬೇಕು ಅಂತ ಕಾಯ್ತಾ ಇರೋರು, ಅಂಥವ್ರಿಗೆ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಂಥವರು ಈ ವಿಷಯನ ತಿಳ್ಕೊಳ್ಳೇಬೇಕು. ಯಾಕೆಂದರೆ ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನೀವು ಅಂದರೆ ಈ ಮಾಹಿತಿನ ನೀವು ತಿಳ್ಕೊಳ್ಳೇಬೇಕು. ನಾನು ಹೇಳುವಂತಹ ಸಿಂಪ್ಟಮ್ಸ್ ನಿಮಗೆ ಇದೆ ಅಂದರೆ, ಯೂರಿನ್ ಟೆಸ್ಟ್ ಮಾಡ್ದೇ ನೀವು ಪ್ರೆಗ್ನೆಂಟ್ ಅಂತ ನಿಮಗಿರುವ ಸಿಂಪ್ಟಮ್ಸನ್ನು ನೀವು ಗಮನಿಸಿ ಯೋಚನೆ ಮಾಡಿ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ನೀವೇ ಹೇಳಬಹುದು. ಅಂದರೆ ಡಾಕ್ಟರ್ ಹತ್ರ ಹೋಗದೆ, ಡಾಕ್ಟರ್ ಪ್ರಕಾರ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಅವೇನು ಟೆಸ್ಟ್ಗಳನ್ನು ಮಾಡದೆ, ಅಂದರೆ ಪ್ರೆಗ್ನೆನ್ಸಿ ಟೆಸ್ಟ್, ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು, ಇದ್ಯಾವುದೇ ಟೆಸ್ಟ್ಗಳನ್ನು ಮಾಡದೆ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋದರೆ ಇದೆಲ್ಲ ಟೆಸ್ಟ್ಗಳನ್ನು ಮಾಡಿನೇ ಅವರು ಕನ್ಫರ್ಮ್ ಹೇಳೋದು. ಅದಕ್ಕೋಸ್ಕರ ಅವರು ಹೇಳೋದಕ್ಕಿಂತ ಮುಂಚೆನೇ ಈ ಒಂದು ಸಿಂಪ್ಟಮ್ಸ್ಗಳು ಗೊತ್ತಾಯಿತು ಅಂದರೆ ನೀವೇ ತಿಳ್ಕೊಳ್ಬಹುದು. ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡಿ ಡಾಕ್ಟರ್ ಹೇಳೋದಕ್ಕಿಂತ ಮೊದಲೇ ನೀವೇ ತಿಳ್ಕೊಳ್ಬಹುದು. ನಾನು ಹೇಳುವಂತಹ ಸಿಂಪ್ಟಮ್ಸ್ ಫಾಲೋ ಮಾಡಿ. ನೀವು ಪ್ರೆಗ್ನೆಂಟ್ ಆಗಿರ್ತೀರ. ಇದು 100ರಲ್ಲಿ 90% ಲೇಡೀಸಲ್ಲಿ ಈ ಸಿಂಪ್ಟಮ್ಸ್ಗಳು ಅರ್ಲಿ ಸ್ಟೇಜಲ್ಲಿ ಆಗುತ್ತೆ. 22 ದಿನಕ್ಕೆ ಗರ್ಭಧಾರಣೆ ಆಗುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಲಾಸ್ಟ್ ಪೀರಿಯಡ್ಸ್ ಆಗಿರ್ತಿರಲ್ಲ, ಅಲ್ಲಿಂದ 22 ದಿನ ಮುಂದೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಆದರೆ 22 ದಿನಕ್ಕೆ ಯೂರಿನ್ ಟೆಸ್ಟ್ ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ ಮಾಡಿಸೋದ್ರಿಂದ ಪ್ರೆಗ್ನೆನ್ಸಿ ಗೊತ್ತಾಗೋದಿಲ್ಲ. 45 ಡೇಸ್ ಆದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದು. ಯಾರಲ್ಲೂ ಅಷ್ಟು ಬೇಗ ಹಾರ್ಮೋನ್ ಬಂದು ಬೇಗ ಐಡೆಂಟಿಫೈ ಆಗೋದಿಲ್ಲ. ಆದರೆ ಕೆಲವೊಂದು ಸಿಂಪ್ಟಮ್ಸ್ಗಳ ಮೂಲಕ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಸೂಚನೆ ಕೊಡುತ್ತೆ. ಹಾಗೆ ನಾನು ಹೇಳುವ ಈ ಸಿಂಪ್ಟಮ್ಸ್ ಏನು ಅಂದರೆ, ಮೊದಲನೆಯದಾಗಿ ಒಕ್ಕಳೆ ಕೆಳಗಡೆ ಸ್ವಲ್ಪ ನೋವು ಬರುತ್ತೆ. ಅಂದರೆ ಕೆಳ ಹೊಟ್ಟೆಯಲ್ಲಿ ಸ್ವಲ್ಪ, ಅಂದರೆ 100ರಲ್ಲಿ 10 ಭಾಗದಷ್ಟು ನೋವಿರುತ್ತೆ. ಎರಡನೆಯದಾಗಿ ತುಂಬಾ ಮೂಡ್ ಸ್ಪ್ರಿಂಗ್ ಇರುತ್ತೆ. ಮೂಡ್ ತುಂಬಾ ವೇರಿಯೇಷನ್ ಆಗ್ತಾ ಇರುತ್ತೆ. ತುಂಬ ಕೋಪ ಬರುತ್ತೆ. ಸುಮ್ಮನೆ ಅಳಬೇಕು ಅಂತ ಅನಿಸ್ತಿರುತ್ತೆ. ಕಿರ್ಚೋದು, ನಿಮ್ಮ ಬಿಹೇವಿಯರೇ ತುಂಬಾ ಚೇಂಜ್ ಆಗಿಬಿಡುತ್ತೆ. ಮತ್ತೊಂದು ಸಿಂಪ್ಟಮ್ಸ್ ಏನಪ್ಪ ಅಂದರೆ, ವೈಟ್ ಡಿಸ್ಚಾರ್ಜ್ ಆಗೋದು. ತುಂಬ ನೀರಾಗಿ ವೈಟ್ ಡಿಸ್ಚಾರ್ಜ್ ಆಗಿದ್ದರೆ ಪೀರಿಯಡ್ಸ್ ಆಗ್ತೀರಾ ಅಂತ. ಸ್ವಲ್ಪ ಕ್ರೀಮ್ ಸ್ಟ್ರಕ್ಚರಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ದರೆ ಪೀರಿಯಡ್ಸ್ ಮುಂದಕ್ಕೆ ಹೋಗಿದೆ ಅಂತ. ನೆಕ್ಸ್ಟ್, ಲೈಟಾಗಿ ವಾಮಿಟಿಂಗ್ ಶುರು ಆಗೋದು. ಅಂದರೆ ವಾಮಿಟ್ ಬರೋ ಥರ ಇರುತ್ತೆ. ಮತ್ತೊಂದು, ಫುಡ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಏನೂ ತಿನ್ನಬೇಕು ಅಂತ ಅನಿಸಲ್ಲ, ಇಷ್ಟ ಆಗಲ್ಲ. ಏನನ್ನು ನೋಡಿದ್ರೂ ಬೇಡಪ್ಪ ಅನಿಸೋ ಥರ ಇರುತ್ತೆ. ಹಸಿವು ಕೂಡ ಅಷ್ಟೊಂದು ಇರೋದಿಲ್ಲ. ಲೈಟಾಗಿ ತಲೆ ಸುತ್ತಾ ಇರುತ್ತೆ. ನಡೀತಾ ಇದ್ದರೆ ಒಂಥರ ತಲೆ ಸುತ್ತೋ ಅಂತ ಅನಿಸ್ತಾ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸು 22 ಡೇಸ್ ಆದಮೇಲೆ ಶುರು ಆಗಿರುತ್ತೆ. ಹಾಗೆ 22 ಡೇಸ್ಗೆ ಮಗು ಫಾರ್ಮ್ ಆಗೋದಕ್ಕೆ ಶುರು ಆಗಿರುತ್ತೆ. ಮತ್ತು ಸೈನಸ್ ಪ್ರಾಬ್ಲಮ್ ತುಂಬಾ ಇರುತ್ತೆ. ಪ್ರೀವಿಯಸ್ ಪೀರಿಯಡ್ಸ್ ಆಗೋದಕ್ಕೆ ಟೈಮ್ಗೆ ನಿಮಗೆ ಇದೆಲ್ಲ ಆಗಿರೋಲ್ಲ. ಆದರೆ ಈ ಟೈಮಲ್ಲಿ ಹಣೆಯಲ್ಲೆಲ್ಲ ತುಂಬ ನೋವಿರುತ್ತೆ. ಹಣೆ ಭಾಗದಲ್ಲಿ, ಅಂದರೆ ತಲೆಯಲ್ಲಿ ಯಾವುದೇ ಭಾಗದಲ್ಲಿ ನೋವು ಬರ್ಬೋದು. ತುಂಬಾ ಲೇಸಿ ಫೀಲ್ ಆಗ್ತಾ ಇರುತ್ತೆ. ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ನೀವು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅರ್ಥ. ಮತ್ತು ಪೀರಿಯಡ್ಸ್ ಹತ್ರ ಬಂದರೆ ಸ್ವಲ್ಪ ಕಾಲು ನೋವು ಬರುತ್ತೆ. ಹಾಗೆ ಪೀರಿಯಡ್ಸ್ ಮುಂದಕ್ಕೆ ಹೋದರೆ ಇದೆಲ್ಲ ಏನೂ ಇರಲ್ಲ, ಹೋಗ್ತಾ ಹೋಗ್ತಾ ಕಡಿಮೆ ಆಗಿಬಿಡುತ್ತೆ. ಆದರೆ 22 ಡೇಸ್ಗೆ ಯೂರಿನ್ ಟೆಸ್ಟ್ ಆಗಲಿ, ಬ್ಲಡ್ ಟೆಸ್ಟ್ ಆಗಲಿ ಮಾಡಿದ್ರೆ ಪಾಸಿಟಿವ್ ಬರೋದಿಲ್ಲ. ಯಾಕೆಂದರೆ 45 ಡೇಸ್ ಆದಮೇಲೆ ಪಾಸಿಟಿವ್ ಬರೋದು. ಯಾಕೆಂದರೆ 45 ಡೇಸ್ಗೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಬಂದು ಆಕ್ಟಿವ್ ಆಗಿರೋದು. ಆಗ ನೀವು ಏನು ಮಾಡಬೇಕು ಅಂದರೆ, ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ನಿಮಗೆ ಬೇಬಿ ಆಗುತ್ತೆ ಅಂತ ಅರ್ಥ. ಪೀರಿಯಡ್ಸ್ ಮುಂದಕ್ಕೆ ಹೋಗಿ ಆದಮೇಲೆ, ಅಂದರೆ 45 ಡೇಸ್ ಆದಮೇಲೆ ಅರ್ಲಿ ಮಾರ್ನಿಂಗ್ ಎದ್ದು ಯೂರಿನ್ ಟೆಸ್ಟ್ ಮಾಡ್ಕೊಳ್ಳಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋ ಕಿಟ್ಗಳು ಸಿಗುತ್ತೆ, ತಂದು ಟೆಸ್ಟ್ ಮಾಡ್ಕೊಳ್ಬಹುದು. ಜಸ್ಟ್ 2 ಡ್ರಾಪು ಬಿಟ್ಟರೆ 2 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಅದು 2 ಲೈನ್ಸ್ ಬರುತ್ತೆ. ಒಂದು ವೇಳೆ ಒಂದು ಲೈನ್ ಡಾರ್ಕ್ ಆಗಿದೆ, ಮತ್ತೊಂದು ಲೈನ್ ಲೈಟಾಗಿ ಬರ್ತಿದೆ ಅಂದರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತಲೇ ಅರ್ಥ.
ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅದರಲ್ಲಿ ಇದ್ದರೆ ಮಾತ್ರನೇ ಪ್ರೆಗ್ನೆನ್ಸಿ ಅದು ಪಾಸಿಟಿವ್ ಆಗಿ ಬರೋದು. ಅದು ಒಂದು ಲೈನ್ ಲೈಟ್ ಆಗಿದೆ, ಒಂದು ಲೈನ್ ಡಾರ್ಕ್ ಆಗಿದೆ ಅಂತ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇನ್ನೊಂದು 5 ಡೇಸ್ ಬಿಟ್ಟಾದಮೇಲೆ ಟೆಸ್ಟ್ ಮಾಡಿಕೊಂಡ್ರೆ 2 ಲೈನು ಡಾರ್ಕ್ ಆಗಿ ಬರುತ್ತೆ. ಫ್ರೆಂಡ್ಸ್, ನಾನು ಈ ವಿಷಯನ ಯಾಕೆ ತಗೊಂಡೆ ಅಂದರೆ, ಈ ಟಾಪಿಕನ್ನು ಯಾಕೆ ತಗೊಂಡ್ರೆ ಅಂತ ಅಂದರೆ, ಈ ಟೈಮಲ್ಲಿ ಹೇಗಿರಬೇಕು, ಪ್ರೆಗ್ನೆನ್ಸಿ ವೆಯ್ಟ್ ಮಾಡ್ತಾ ಇರೋರು, ಮಗು ಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರು, ನಮಗೆ ಮಗು ಬೇಕು ಬೇಗನೆ ಬೇಕು ಅಂತ ವೆಯ್ಟ್ ಮಾಡ್ತಾ ಇರೋರು ಅಂಥವರೆಲ್ಲ ತಿಳ್ಕೊಳ್ಳಿ, ಈ ಸಿಂಪ್ಟಮ್ಸ್ ಎಲ್ಲ ತಿಳ್ಕೊಳ್ಳಿ ಅಂತ. ಒಂದು ವೇಳೆ ಕೆಲವರಿಗೆ ಎಗ್ ಫರ್ಟಿಲೈಟ್ ಆಗಿ ಮಗು ಉತ್ಪತ್ತಿ ಆಗೋ ಟೈಮಲ್ಲಿ ಕೆಲವೊಂದು ಮಿಸ್ಟೇಕನ್ನು ಮಾಡಿ ಮಿಸ್ಕ್ಯಾರೇಜ್ ಆಗುತ್ತೆ. ಗೊತ್ತೇ ಆಗಿರಲ್ಲ, 45 ಡೇಸ್ಗೆ ಪೀರಿಯಡ್ಸ್ ಆಗಿದೆ ಅಂತ ಸುಮ್ಮನಾಗ್ತಾರೆ. ಇರೆಗ್ಯುಲರ್ ಪೀರಿಯಡ್ಸ್ ಆಗಿದೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅನ್ಕೊತಾರೆ. ನಿಜವಾಗ್ಲೂ ಅದು ಬೇಬಿ ಮಿಸ್ಕ್ಯಾರೇಜ್ ಆಗಿರುತ್ತೆ. ಯಾಕೆ ಹೀಗೆಲ್ಲ ಆಗುತ್ತೆ ಅಂದರೆ, ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡೋದ್ರಿಂದ, ಹೆವಿಯಾಗಿ ಸ್ಟೈನ್ ಮಾಡೋದ್ರಿಂದ, ಮೆಟ್ಟಲು ಹತ್ತಿ ಇಳಿಯೋದ್ರಿಂದ, ತುಂಬ ಭಾರನ ಎತ್ತೋದ್ರಿಂದ, ಬೋರ್ಲ್ ಆಗಿ ಮಲಗೋದ್ರಿಂದ, ಜಾಗಿಂಗ್ ಮಾಡೋದ್ರಿಂದ, ನೋಡಿ ಈ ಥರ ಪ್ರಾಬ್ಲಮ್ಸ್ ಅಂದರೆ ಈ ಥರ ಮಿಸ್ಟೇಕನ್ನು ಮಾಡೋದ್ರಿಂದ ನೀವು ಮಿಸ್ಕ್ಯಾರಿಂಗ್ ಆಗ್ತೀರಾ. ಇವತ್ತಿನ ದಿನಗಳಲ್ಲಂತೂ ಮಗುನ ಪಡೆಯೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಕೆಲವೊಬ್ಬರಿಗೆ. ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಪೀರಿಯಡ್ಸ್ ಆಗಿ ಆಫ್ಟರ್ 20 ಡೇಸ್ ಆದಮೇಲೆ ನಾನು ಹೇಳಿರುವಂಥ ಏನಾದರೂ ಸಿಂಪ್ಟಮ್ಸ್ಗಳೇನಾದರೂ ಕಂಡು ಬಂದರೆ ದಯವಿಟ್ಟು ಹುಷಾರಾಗಿರಿ. ನಿಮ್ಮ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಪೀರಿಯಡ್ಸ್ ಆಗಿ 22 ಡೇಸ್ ಆದಮೇಲೆ ಈ ಎಲ್ಲ ಸಿಂಪ್ಟಮ್ಸು ಲೈಟಾಗಿ ಇದ್ದರೆ ಕೂಡ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಅಂತಲೇ ಅರ್ಥ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ, ಹಾಗೆ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.